ಎಂದಿನಿಂದಲೇ ರಾಜ್ಯದಲ್ಲಿ ಮತ್ತಷ್ಟು ದುಬಾರಿ ದುನಿಯಾ ಹಾಲು ಮತ್ತೆ ಮೊಸರಿನ ಬೆಲೆ ಇವತ್ತಿನಿಂದ 4 ರೂಪಾಯಿ ಹೆಚ್ಚಳ. ನೋಡಿ, ಬೆಳಗ್ಗೆಯಿಂದನೂ ಕೂಡ ಗ್ರಾಹಕರು ಸರ್ಕಾರಕ್ಕೆ ಹಿಡಿಶಾಪ ಹಾಕೊಂಡೇ ಹಾಲು ಮೊಸರನ್ನ ಖರೀದಿ ಮಾಡ್ತಾ ಇದ್ದಾರೆ. ಹಾಲು ಹಾಗೆ ಮೊಸರಿನ ಬೆಲೆ ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಪ್ರತಿ ಲೀಟರ್ ನೀರಿಗೆ 1 ಪೈಸೆ ಹೆಚ್ಚಳ, ಹಾಗೆ ಪ್ರತಿ ಯೂನಿಟ್ಗೆ 36 ಪೈಸೆ ವಿದ್ಯುತ್ ದರ ಹೆಚ್ಚಳ. ಪ್ರತಿ ತಿಂಗಳಿಗೆ ವಿದ್ಯುತ್ ಶುಲ್ಕ 20 ರೂಪಾಯಿ ಏರಿಕೆಯಾಗುತ್ತೆ. ಮುದ್ರಾಂಕ ಶುಲ್ಕ 50 ರೂಪಾಯಿನಿಂದ 500 ರೂಪಾಯಿಗೆ ಹೆಚ್ಚಳ, ಅದು ಕೂಡ ಇವತ್ತಿನಿಂದಲೇ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಇದ್ದದ್ದು 200 ರೂಪಾಯಿಗೆ ಏರಿಕೆ, ಅದು ಕೂಡ ಇವತ್ತಿನಿಂದಲೇ. ಹಾಗೆಯೇ ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ದರ ಶೇಕಡ 3ರಿಂದ ಶೇಕಡ 5ರಷ್ಟು ಏರಿಕೆಯಾಗುತ್ತೆ ಕೆಲವೊಂದಿಷ್ಟು ಟೋಲ್ಗಳಲ್ಲಿ. ಬೆಂಗಳೂರಲ್ಲಿ ಇವತ್ತಿನಿಂದ ಮನೆಗಳಿಗೆ ಕಸದ ಸೆಸ್ ಕೂಡ ಜಾರಿಯಾಗುತ್ತೆ. ನೋಡಿ, ಬೆಲೆ ಏರಿಕೆಯ ಬರೆ ಕಾಂಗ್ರೆಸ್ ಸರ್ಕಾರದ ಇದು 6ನೇ ಗ್ಯಾರಂಟಿ. ಈ ಗ್ಯಾರಂಟಿಯ ಹೆಸರು ಬಂದು ಬೆಲೆ ಏರಿಕೆಯ ಗ್ಯಾರಂಟಿ. ಇವತ್ತಿನಿಂದ ನಂದಿನಿ ಹಾಲಿನ ದರ 4 ರೂಪಾಯಿ ಹೆಚ್ಚಳ. ಮೊನ್ನೆನೇ ಅನೌನ್ಸ್ ಮಾಡಲಾಗಿತ್ತು, ಪರಿಷ್ಕೃತ ದರ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರುತ್ತೆ ಅಂತ. ಇವತ್ತು ಜಾರಿಗೆ ಬಂದಿದೆ. 1 ಲೀಟರ್ ಹಾಲಿನ ಬೆಲೆ 4 ರೂಪಾಯಿ ಹೆಚ್ಚಳ, ಹಾಲಿನ ಜೊತೆಗೆ ಮೊಸರಿನ ಬೆಲೆಯೂ ಕೂಡ 4 ರೂಪಾಯಿ ಹೆಚ್ಚಳ. ಹಾಗಾಗಿ ಗ್ರಾಹಕರು ಬೆಳಬೆಳಗ್ಗೆನೆ ಗ್ರಾಹಕರ ಜೇಬು ಸುಡ್ತಾ ಇದೆ. ಹಾಲು ಮತ್ತಷ್ಟು ಬಿಸಿ ಆಗ್ತಾ ಇದೆ. ಸರ್ಕಾರಕ್ಕೆ ಬೈಕೊಂಡೇ, ಸರ್ಕಾರಕ್ಕೆ ಹಿಡಿಶಾಪ ಹಾಕೊಂಡೇ ಬೆಳಗ್ಗಿನಿಂದ ಹಾಲು ಮೊಸರನ್ನ ಖರೀದಿ ಮಾಡ್ತಾ ಇದ್ದಾರೆ. ಹಾಲಿನ ದರದ ಜೊತೆಗೆ ವಿದ್ಯುತ್ ದರ ನೋಡಿ, 1 ಯೂನಿಟ್ಗೆ 36 ಪೈಸೆ ವಿದ್ಯುತ್ ದರ ಕೂಡ ಏರಿಕೆಯಾಗಿರೋದು. ನಾವು ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅಂತ ಹೇಳೋದು, ಈ ಕಡೆ ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳುವಂತಹ ಕೆಲಸ. ಅದರ ಜೊತೆಗೆ ಮುದ್ರಾಂಕ ಶುಲ್ಕ 50 ರೂಪಾಯಿ ಇದ್ದಿದ್ದು 500 ರೂಪಾಯಿಗೆ ಹೆಚ್ಚಳ, ಅಫಿಡವಿಟ್ ಶುಲ್ಕ 70 ರೂಪಾಯಿ ಇದ್ದಿದ್ದು 200 ರೂಪಾಯಿಗೆ ಹೆಚ್ಚಳ. ಇನ್ನು ಟೋಲ್, ರಾಜ್ಯ ಹೆದ್ದಾರಿಯಲ್ಲಿರುವಂತಹ ಕೆಲವೊಂದಿಷ್ಟು ಟೋಲ್ಗಳ ದರ ಕೂಡ ಹೆಚ್ಚಳವನ್ನ ಮಾಡಲಾಗಿದೆ. ಶೇಕಡ 3ರಿಂದ ಶೇಕಡ 5ರಷ್ಟು ಟೋಲ್ ದರ ಕೂಡ ಹೆಚ್ಚಳ. ಅದರ ಜೊತೆಗೆ ಮನೆಗಳಿಗೆ ಕಸದ ಸೆಸ್ ಕೂಡ ಇವತ್ತು ಜಾರಿಯಾಗಿದೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರಾಜ್ಯದ ಜನರಿಗೆ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಈಗ ಜನ ಆ ಪಂಚ ಗ್ಯಾರಂಟಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಮ್ಗೆ ಯಾವ ಗ್ಯಾರಂಟಿನೂ ಬೇಡ, ನಮಗೆ ಯಾವ 2,000 ರೂಪಾಯಿಯೂ ಬೇಡ, ಯಾವ ಫ್ರೀ ಬಸ್ಸು ಬೇಡ, ಉಚಿತ ವಿದ್ಯುತ್ತು ಬೇಡ, ದರ ಏರಿಕೆ ಮಾಡಲಿಲ್ಲ ಅಂದರೆ ಸಾಕು, ಮುಂಚೆ ಹೆಂಗಿತ್ತು ಹಾಗೆ ಇರಲಿ ಅಂತ ಹೇಳಿ. ಆದರೆ ಸರ್ಕಾರ ಈ ಬೆಲೆ ಏರಿಕೆಯ ಬಗ್ಗೆ ನಾನಾ ಕಾರಣಗಳನ್ನು ಕೊಡುತ್ತೆ. ಏನು ಕಾರಣ ಅಂತ ಹೇಳಿದ್ರೆ, ರೈತರಿಗೆ 4 ರೂಪಾಯಿ ಏನು ಜಾಸ್ತಿ ಮಾಡಿದ್ದೀವಲ್ಲ ಅದನ್ನು ನಾವು ರೈತರಿಗೆ ಕೊಡ್ತೀವಿ ಅಂತ ಹೇಳಿ. ರೈತರಿಗೆ ಯಾವಾಗ ಕೊಡ್ತಾರೆ ಇವರು? ಯಾಕಂದರೆ ಹಿಂದೆ ಘೋಷಣೆ ಮಾಡಿದಂತಹ ಪ್ರೋತ್ಸಾಹ ಧನವೇ ಹಾಗೆ ಬಾಕಿ ಇದೆ. ಅದೇ ಕೋಟ್ಯಾಂತರ ರೂಪಾಯಿ ಇನ್ನೂ ಬಿಡುಗಡೆನೇ ಆಗಿಲ್ಲ, ಅದನ್ನೇ ಕೊಟ್ಟಿಲ್ಲ. ಇನ್ನು 4 ರೂಪಾಯಿ ಹೆಂಗೆ ಕೊಡ್ತಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಇವತ್ತಿನಿಂದ ಎಲ್ಲವೂ ಕೂಡ ದುಬಾರಿ ದುನಿಯಾ, ಗ್ರಾಹಕರ ಜೇಬು ಕೂಡ ಗಟ್ಟಿಯಾಗಿರಬೇಕು. ಹಾಲಿನ ದರ ಇರಬಹುದು, ವಿದ್ಯುತ್ ದರ, ಅದರ ಜೊತೆಗೆ ಟೋಲ್ ದರ, ಎಲ್ಲವೂ ಕೂಡ ದರ ಏರಿಕೆ ಆಗ್ತಾ ಇದೆ. ನೀವು ಬೆಳಗ್ಗೆನೇ ನಂದಿನಿ ಬೂತ್ಗಳ ಬಳಿ ಇದ್ದೀರಾ. ಗ್ರಾಹಕರ ರೆಸ್ಪಾನ್ಸ್ ಹೆಂಗಿದೆ? ಯಾವ ರೀತಿ ಬೈಕೋತಾ ಇದ್ದಾರೆ ಸರ್ಕಾರಕ್ಕೆ ಗ್ರಾಹಕರು? ನಿಜ ಪೂರ್ಣಿಮಾ, ಬೆಳಗ್ಗೆಯಿಂದಲೇ ಗ್ರಾಹಕರೆಲ್ಲರೂ ಕೂಡ ಏನು ಸರ್ಕಾರಕ್ಕೆ ಬೈಕೊಳ್ತಾ ಇದ್ದಾರೆ. ಸರ್ಕಾರ ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಏಪ್ರಿಲ್ ಬೇರೆ, ಏಪ್ರಿಲ್ ಫೂಲ್ ಮಾಡ್ತಾ ಇದೆ ಅನ್ನೋಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆದರೆ ಮತ್ತೊಂದು ಕಡೆ 1 ಯೂನಿಟ್ ಕರೆಂಟ್ ಬಿಲ್ ಏನಿದೆ ಅದು 36 ಪೈಸೆಗೆ ಏರಿಕೆ ಆಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ಪ್ರತಿದಿನವೂ ಕೂಡ ಮನೆಯಲ್ಲಿ ಉತ್ಪತ್ತಿ ಆಗುವಂತಹ ಕಸ, ಕೇವಲ ಮನೆಯಲ್ಲಿ ಉತ್ಪತ್ತಿ ಆಗುವಂತಹ ಕಸ ಅಷ್ಟೇ ಅಲ್ಲದೆ ಹೋಟೆಲ್ಲು, ಪಬ್ಬು, ಬಾರು ಎಲ್ಲ ಕಡೆನೂ ಕೂಡ ಉತ್ಪತ್ತಿ ಆಗುವಂತಹ ಕಸದ ಮೇಲೂ ಕೂಡ ಸೆಸ್ಸನ್ನು ಹಾಕಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು. ಹೀಗಾಗಿ ಇದರಿಂದ ಪ್ರಮುಖವಾಗಿ ಮಧ್ಯಮ ಹಾಗೆ ಬಡವರ್ಗದ ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ಸದ್ಯ ಇವತ್ತು ಬೆಳಿಗ್ಗೆ ಹಾಲಿನ ದರ ನಿನ್ನೆ ರೇಟ್ ಏನಿತ್ತು ಆ ಒಂದು ರೇಟ್ಗೆ ಮಾರಾಟ ಆಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಯ ನಂತರ 4 ರೂಪಾಯಿ ದರ ಏರಿಕೆ ಏನಾಗಿದೆ ಆ ಒಂದು ಪರಿಷ್ಕೃತ ದರದಲ್ಲಿ ಹಾಲಿನ ಮಾರಾಟ ಆಗತ್ತೆ. ಸದ್ಯ ನನ್ನ ಜೊತೆ ಕೆಲವೊಂದಿಷ್ಟು ಗ್ರಾಹಕರಿದ್ದಾರೆ, ನಿಜಕ್ಕೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್ಕಾರ ಎಲ್ಲೋ ಒಂದು ಕಡೆ ಕೊಟ್ಟು ತಗೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಿದೆ. ಏನು ಹೇಳ್ತೀರಾ?
ನೋಡಿ ಮೇಡಮ್, ಇದು ಈ ಬೆಲೆ ಏರಿಕೆನ ನಾವು ಖಂಡಿತವಾಗ್ಲೂ ಎಲ್ಲರೂ ಖಂಡಿಸ್ತೀವಿ. ಹಾಗೂ ಇವತ್ತು ಏಪ್ರಿಲ್ ಫಸ್ಟು ಸರ್ಕಾರ ನಮ್ಮನ್ನು ನಿಜವಾಗ್ಲೂ ಮೂರ್ಖರನ್ನಾಗಿ ಮಾಡಿಬಿಟ್ಟಿದೆ. ಆಮೇಲೆ ಇವರು ತಮ್ಮ ವೇತನಗಳನ್ನೆಲ್ಲ ಮುಂದೆ ಈಗ ಒಂದು ತಿಂಗಳಿಂದನೇ 100% ಅಷ್ಟು ಮುಖ್ಯಮಂತ್ರಿಗಳಾಗಲಿ, ಮಂತ್ರಿಗಳ್ದಾಗಲಿ, ಶಾಸಕರದಾಗಲಿ, ಅವ್ರ PAಗಳ್ದಾಗಲಿ ಅವ್ರದ್ದೆಲ್ಲ ವೇತನಗಳೆಲ್ಲ 100% ಜಾಸ್ತಿ ಮಾಡಿಸ್ಕೊಂಡು ಅವರೆಲ್ಲ ಅವ್ರಿಗೆ ಇದರ ಬಗ್ಗೆ ಏರಿಕೆ ಬಗ್ಗೆ ಯಾವ ತಲೆನೂ ಕೆಡಿಸ್ಕೊಳಲ್ಲ. ಇದರಲ್ಲಿ ವಿರೋಧ ಪಕ್ಷದವರು ಶಾಮೀಲಾಗಿದ್ದಾರೆ. ನೋಡಿ, ಯಾರನ್ನ ಒಬ್ಬರು ಅವ್ರ ವೇತನ ಜಾಸ್ತಿ ಮಾಡಿದಾಗ ನನಗೆ ಆ ದುಡ್ಡು ಬೇಡ ಅಂತ ಯಾರು ಒಬ್ಬರು ಹೇಳಲಿಲ್ಲ, ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು. ಈಗ ನಮ್ಮ ಮೇಲೆ ಅದನ್ನು ಹೊರೆಯೆಲ್ಲ ಹಾಕ್ಬಿಟ್ಟು ಅವ್ರು ಮಜಾ ನೋಡ್ತಿದ್ದಾರೆ. ಆಮೇಲೆ ಮೊನ್ನೆ ಬಜೆಟ್ ಸೆಷನ್ ಅಂತ ಆಯಿತು. ಬಜೆಟ್ ಸೆಷನಲ್ಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲಿಲ್ಲ. ಬರೀ CD, ಈ ಯಾವುದು ಪೆನ್ ಡ್ರೈವು, ಅದಾದಮೇಲೆ ಹನಿ ಟ್ರ್ಯಾಪು ಇಂಥ ಬಗ್ಗೆ ಮಾತಾಡಿ ಕಾಳಹಣ ಮಾಡಿದ್ರು ಹೊರತು ಯಾರೇ ಒಂದು ಬಜೆಟ್ ಸೆಷನ್ ಬಗ್ಗೆ ಖಂಡಿಸೋದಾಗಲಿ ಏನು ಅದ್ರ ಬಗ್ಗೆ ಒಬ್ಬರು ಮಾತಾಡಲಿಲ್ಲ. ನನ್ನ ಬಿಟ್ಟು ನಾನು ನೆಕ್ಸ್ಟ್ ಇನ್ನೊಬ್ರು ಮಾತಾಡ್ತೀನಿ. ಸರ್, ನೀವೇನು ಹೇಳ್ತೀರಾ ಸರ್? ಇವತ್ತು ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆಗಿದೆ, ಅದ್ರ ಜೊತೆ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಇದೆ, ಕಸಕ್ಕೂ ಕೂಡ ಇವಾಗ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಇವತ್ತಿಂದ. ಸೊ ಏನು ಹೇಳ್ತೀರಾ ಸರ್ಕಾರದ ಈ ಒಂದು ನಡೆ ಬಗ್ಗೆ? ಮೇಡಮ್, ಫಸ್ಟು ಸರ್ಕಾರನೇ ವಜಾ ಮಾಡಿಸ್ಬೇಕು ಇಂಪಾರ್ಟೆಂಟಾಗಿ. ಯಾಕಂತ ಹೇಳ್ತೀರಾ, ನಾಲಾಯಕು ಅವ್ರಿಗೆ ಏನು ಮಾಡಬೇಕು, ಅಲ್ಲಿ ಕುತ್ಕೊಂಡಾಗ ಏನು ಮಾತಾಡಬೇಕು ಅಂತೇಳಿ ಇಲ್ಲವೇ ಇಲ್ಲ. ಎಲ್ಲ ಅವ್ರವ್ರು ಸ್ವಂತದ್ದು ಮಾತಾಡ್ತಾ ಇದ್ದಾರೆ ಅಷ್ಟೇ ಹೊತ್ತು ಜನಕ್ಕೆ ಪರವಾಗಿ ಏನು ಮಾತಾಡ್ತಾ ಇಲ್ಲ ಮೇಡಮ್. ಸರ್, ಎಲ್ಲೋ ಒಂದ್ ಕಡೆ ಗ್ಯಾರಂಟಿಗಳನ್ನ ಕೊಟ್ಟಿರೋದೇ ಇದಕ್ಕೆ ಕಾರಣ, ಈ ಥರ ದರ ಏರಿಕೆ ಕಾರಣ ಅಂತ ಅನ್ಸುತ್ತೆ ಮೇಡಮ್. ಗ್ಯಾರಂಟಿ ಅದು ಯೂಸ್ಲೆಸ್ ಅಂತ ಹೇಳ್ಬೋದು. ಕೆಲವ್ರು ಯೂಸ್ ಆಗುತ್ತೆ, ಕೆಲವ್ರು ಅನ್ಯೂಸ್ಡ್ ಆಗ್ತಾ ಇದೆ. ಅದು ನೋಡಿ ಮಾಡಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಅಲ್ಲಿ ಫಸ್ಟ್ ಆಫ್ ಆಲ್ ಮಾತಾಡೋರು ಶಾಸಕರು ಹೋಗ್ಬಿಟ್ಟು ಶಾಸಕರ ಭವನದಲ್ಲಿ ಯಾರೂ ಜನದ ಪರವಾಗಿ ಮಾತಾಡ್ತಾ ಇಲ್ಲ. ಅವ್ರು ಮಾತಾಡ್ತಾ ಇರೋದೇನು, ಅವ್ರ ಸ್ವಂತದ್ದು ಏನಿದೆಯೋ ಅಷ್ಟು ಮಾತ್ರ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಈ ಬಜೆಟಲ್ಲಿ ಜಾಸ್ತಿ ಮಾತಾಡಿರೋದೇನು, ಅವರು ಸ್ವಂತದ್ದೇ ಮಾತಾಡಿದಾರೆ ಹೊತ್ತು ಜನದ ಪರವಾಗಿ ಏನು ಮಾತಾಡಲಿಲ್ಲ. ಮಾತಾಡಿರೋದು ಏನೋ ಒಂದು ಇದು ತೋರಿಸಿ. ಸೆಂಟ್ರಲಲ್ಲೂ ಸೇಮು, ಸ್ಟೇಟಲ್ಲೂ ಸೇಮೇ. ಇವ್ರನ್ನ ಓಟ್ ಹಾಕಿ ಏನು ಪ್ರಯೋಜನ ಇದೆ ಹೇಳಿ? ನೀವೇನು ಹೇಳ್ತೀರಾ ಸರ್? ಎಲ್ಲದ್ರದ್ದು ಬೆಲೆ ಏರಿಕೆ ಆಗ್ತಾ ಇದೆ, ಏನು ಹೇಳ್ತೀರಾ? ನಮ್ಮ ಕಸದಲ್ಲಿ ರಸ ತೆಗಿತಾವ್ರೆ, ಏನೂ ಮಾಡೋಕ್ಕಾಗಲ್ಲ. ಇವ್ರನ್ನ ಕೊಡೋ ಜನ ಕೊಡ್ತಾ ಇದ್ದಾರೆ ದುಡ್ಡು, ಅವ್ರಿಗೆ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಇದನ್ನು ಕೇಳ್ತಾ ಇಲ್ಲ. ಮೊದಲಿಗೆ ಎಗೇನೆಸ್ಟ್ ಪಾರ್ಟಿ ಯಾರಿದಾರೋ ಅವರೇ ಇದನ್ನು ಖಂಡಿಸ್ಬೇಕು. ಅವರೇ ಮಾಡ್ತಾ ಇಲ್ಲ ಅಂದರೆ ಬೇರೆ ಜನ ಏನು ಮಾಡ್ತಾರೆ? ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಹೇಳ್ತಾರಲ್ವಾ, ಹಂಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ. ಸರ್, ನೀವೇನು ಹೇಳ್ತೀರಾ ಸರ್? ಈ ಥರ ಬೆಲೆ ಏರಿಕೆ ಆಗ್ತಾ ಇದೆ, ಹಾಲಿಗೂ 4 ರೂಪಾಯಿ ಕೊಡಬೇಕು, ಕರೆಂಟ್ ಬಿಲ್ ಎಕ್ಸ್ಟ್ರಾ ಕಟ್ಟಬೇಕು, 200 ಯೂನಿಟ್ ಉಚಿತ ಅಂತ ಹೇಳಿದ್ರು, ಏನು ಹೇಳ್ತೀರಾ ಸರ್? ಮಾತಾಡ್ರಿ. ನೋಡ್ತಾ ಇರ್ಬೋದು, ಅಂದ್ರೆ ಎಲ್ಲೋ ಒಂದ್ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬಜೆಟ್ ಅಲ್ಲೂ ಅಷ್ಟೇ ಯಾವುದೇ ರೀತಿ ಏನು ಜನರಿಗೆ ಉಪಯೋಗ ಆಗುವಂತಹ ಕೆಲವೊಂದಿಷ್ಟು ಬಜೆಟ್ಗಳಾಗಿಲ್ಲ. ಸೆಷನ್ ಅಲ್ಲೂ ಕೂಡ ಜನರಿಗೆ ಲಾಭ ಆಗುವಂತಹ ವಿಚಾರಗಳು ಯಾವುದೂ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಇವತ್ತಿಂದ ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗ್ತಿದೆ. ಕೇವಲ ಕಸ ಅಥವಾ ಇನ್ನಿತರ ವಸ್ತುಗಳಷ್ಟೇ ಅಲ್ಲದೆ ಟೋಲ್ ದರವೂ ಕೂಡ ಏರಿಕೆ ಆಗ್ತಾ ಇರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಪೂರ್ಣಿಮಾ, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಮಾಹಿತಿಗಾಗಿ.